ಇವತ್ತು ಬಹಳ ಖುಷಿ ಆಗುತ್ತೆ ಸರ್. ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಎಷ್ಟೇ ಕಷ್ಟ ಇದ್ರು ನಮ್ಮ ಮಾತಿಗೆ ಹೋಗೊಟ್ಟು ಸಿದ್ದರಾಮಣ್ಣ ಸಾರು ಬಂದು ನಮಗೆ ಇವತ್ತು ನಿರ್ಮಾಪಕರ ಸಂಘನ ವಿನೂತನ ಸಂಘನ ಬಂದು ಉದ್ಘಾಟನೆ ಮಾಡೋದಕ್ಕೆ ಬಹಳ ಅತೀವ ಆನಂದ ಆಗಿದೆ, ಸಂತೋಷ ಆಗಿದೆ, ಬಹಳ ಖುಷಿ ಆಗಿದೆ. ನಮ್ಮೆಲ್ಲ ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರಿಗೆ ಎಲ್ಲರಿಗೂ ಸರ್. ಈ ಸಂಘನ ಕಟ್ಟಿದ್ ಬಹಳ ಕಷ್ಟಪಟ್ಟು ಹಂತವಾಗಿ ಈ ಸಂಸ್ಥೆನ ಕಟ್ಟಿದ್ವಿ ಸರ್. ನಮಗೆ ತಾವು ಯಾವಾಗಲೂ ಚಿತ್ರರಂಗದ ಬಗ್ಗೆ ಅಪಾರದ ಪ್ರೀತಿ, ಗೌರವ, ವಿಶ್ವಾಸ ಇಟ್ಕೊಂಡಿದ್ದೀರಾ. ನೀವು ಕೊಟ್ಟಿರಂತ ಕೊಡುಗೆ ಯಾವ ಮುಖ್ಯಮಂತ್ರಿಗಳು ಇದುವರೆಗೂ ಚಿತ್ರರಂಗ ಕೊಟ್ಟಿಲ್ಲ. ವಾಣಿಜ್ಯ ಮಂಡಳಿಗೂ ಕೊಟ್ಟಿದ್ರ, ನಿರ್ಮಾಪಕ ಸಂಘ ಕೊಟ್ಟಿದ್ರ, ಯಾವಾಗಲೂ ಏನ್ ಕೇಳಿದ್ರು ಅಂತ ಒಂದು ಹೃದಯ ಶ್ರೀಮಂತಿಕೆ ಉಳ್ಳ ಮುಖ್ಯಮಂತ್ರಿಗಳು ತಾವು. ತಮ್ಮ ಅಧಿಕಾರಾವಧಿಯಲ್ಲಿ ನಮ್ಗೆಲ್ಲಾ ಸವಲತ್ತುಗಳನ್ನು ಕೊಟ್ಟಿದ್ರ. ನಿರ್ಮಾಪಕರ ಭವನ ಬಹಳ ಕಷ್ಟಪಟ್ಟು ತುಂಬಾ ಸಾಲ ಸೋಲ ಮಾಡಿದ್ದಾರೆ. ಈಗಾಗಲೇ ಸಾರಾಗುವಂದರು ವಿವರವಾಗಿ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ 2-3 ಜನ ನೆನೆಸ್ಕೊಳ್ಳೇಬೇಕು. ನಾನು ಮೊದಲನೇದಾಗಿ ಈ ನಿರ್ಮಾಪಕ ಸಂಘ ಕಟ್ಟಡ ಕಟ್ಟಬೇಕಾರೆ ಫೌಂಡೇಶನ್ ಹಾಕ್ಬೇಕಾರೆ ನಮ್ಮ ರಾಮಕೃಷ್ಣ ಅವರು ಸೆಕ್ರೆಟರಿಗಳು ಹಾಗೂ ಇಲ್ಲಿಂದ ಪದಾಧಿಕಾರಿಗಳು, ಕಾರ್ಯಕರ್ತ ಸದಸ್ಯರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಬಹಳ 18 ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಅವರಿಗೆ ಒಂದು ಧನ್ಯವಾದಗಳು. ಎರಡನೇದಾಗಿ RS ಗೌಡರು ಕೂಡ ಸರ್ ಬಹುಶಃ ಚಿತ್ರರಂಗದಲ್ಲಿ ಸಾಲದ ರೂಪದಲ್ಲಿ 1 ಕೋಟಿ ರೂಪಾಯಿ ಅಮೌಂಟ್ ನಮಗೆ ಕಟ್ಟಡ ನಿಂತು ಹೋಗಿತ್ತು. ನಿಂತ ಸಮಯದಲ್ಲಿ ಸಾರಾಗುವುದು ನಮ್ಮ ಅಧ್ಯಕ್ಷರು ಕೇಳಿದ ತಕ್ಷಣ ಒಂದು ಕಾನಿಷ್ಕ ಹೋಟ್ಲು ಗೇಟ್ ಬಂದ್ರೆ ಚೆಕ್ ಬರ್ಕೊಬಿಟ್ರು ಸರ್ ನಮ್ಮ RS ಗೌಡರು. ಬಹುಶಃ ಎಲ್ಲರೂ ಗೊತ್ತಿಲ್ಲ, ಅವ್ರು ನೆನೆಸ್ಕೊಳ್ಳಬೇಕಂದ್ರೆ ಇಂಥ ಒಂದು ಭವ್ಯವಾದ ಕಟ್ಟಡ ಕಟ್ಟಲಿಕ್ಕೆ ಬಹಳಷ್ಟು ಜನ ಕಾರಣಭೂತರಾಗಿದ್ದಾರೆ. ನಮ್ಮ S ವಿ ಬಾಬು ಇರ್ಬೋದು, ರಮೇಶ್ ರೆಡ್ಡಿ ಇರ್ಬೋದು, ಆಮೇಲೆ ನಮ್ಮ ಇಂಟೀರಿಯರ್ ಮಾಡೋದು ಎಲ್ಲ ಪದಾಧಿಕಾರಿಗಳು ಬಹಳ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಒಂದು ಅಚ್ಚುಕಟ್ಟಾದ ಒಂದು ಕರ್ನಾಟಕದಲ್ಲ ರಾಷ್ಟ್ರ ಮಟ್ಟದಲ್ಲೇ ಒಂದು ಕಣ್ಣು ತಿಳಿಸಿ ನೋಡುವಂತ ಒಂದು ಭವನ ಕಟ್ಟಿದ್ದೀರಾ. ಅದಕ್ಕೆ ಶ್ರಮಪಟ್ಟ ಎಲ್ರಿಗೂ ನಮ್ಮ ಅಭಿನಂದನೆ ಹೇಳ್ತಾ ಮತ್ತೊಮ್ಮೆ ಮುಖ್ಯಮಂತ್ರಿ ಸರ್, ವಾಣಿಜ್ಯ ಮಂಡಳಿಯಲ್ಲಿ ನಮ್ಮಲ್ಲಿ ನಿರ್ಮಾಪಕ ಸಂಘ, ವಿತರಕ ಸಂಘ, ಪ್ರದರ್ಶಕ ಸಂಘ ಇದೆ. ಎಲ್ಲರಿಗೂ ಕಟ್ಟಡ ಇದೆ. ಪ್ರದರ್ಶಕರು ಕೂಡ ಒಂದು ಕಟ್ಟಡ ಕಟ್ಟುವಂತ ವಿಚಾರ ಇದೆ. ವಿತರಕರು ಕೂಡ ಬಹಳ ಕಷ್ಟಪಡ್ತಾರೆ. ತುಂಬಾ ನಿರ್ಮಾಪಕರಿಗೆ ತುಂಬಾ ತೊಂದರೆಗಳಿದ್ದಾರೆ. ಅಂತವರಿಗೆ ಸಹಾಯ ಮಾಡುವಂತ ಒಂದು ಕೆಲಸ 3 ಜನಕ್ಕೂ ಮಾಡುವಂತ ಕೆಲಸ ಮಾಡ್ತಾ ನನಗೆ ಸಮಯ ಅಭಾವದಿಂದ ದಯವಿಟ್ಟು ಮತ್ತೊಮ್ಮೆ ಇಂಥ ಒಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಗಳ ಎದುರುಗಡೆ ವೇದಿಕೆ ಮಾತಾಡೋ ಅವಕಾಶ ಸಿಕ್ಕಿದ್ದಕ್ಕೆ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ದಿನ. ಯಾವ ದಿನ ಮಾಡಿದಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪದಾಧಿಕಾರಿ ನಮಸ್ಕಾರ. 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.